ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕೃಷ್ಣಂ ವಂದೇ ಜಗದ್ಗುರುಂ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದೂರಾಶೀಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಸಕಲ ಯತಿ ದಾಸವರೇಣ್ಯರನ್ನು ಶ್ರದ್ಧಾಭಕ್ತಿಗಳಿಂದ ಸ್ಮರಿಸ್ತಾ ನಮ್ಮ ಕುಲದೈವವಾದ ಶ್ರೀ ಲಕ್ಷ್ಮೀ ಬಂಡೇ ರಂಗನಾಥ ಸ್ವಾಮಿಯ ಪಾದಗಳಲ್ಲಿ ಶ್ರದ್ಧಾಭಕ್ತಿಯಿಂದ ನಮಸ್ಕರಿಸುತ್ತಾ ಎಲ್ಲ ಕೇಳುಗ ಸಹೃದಯರಿಗೂ ಕೂಡ ವಂದಿಸುತ್ತಾ ಶ್ರೀ ಜಗನ್ನಾಥದಾಸಾರ್ಯರಿಂದ ರಚಿತವಾಗಿರುವಂತಹ ಫಲವಿದ್ದು ಬಾಳ್ದುದಕ್ಕೆ ಎನ್ನುವಂತಹ ಕೀರ್ತನೆಯ ನುಡಿಗಳ ಅರ್ಥಚಿಂತನೆಯನ್ನು ಯಥಾಮತಿ ನೋಡ್ತಾ ಬಂದಿದ್ದೇವೆ. ಇಂದು ಮೂರನೆಯ ನುಡಿಯ ಚಿಂತನೆಯನ್ನು ಮುಂದುವರಿಸೋಣ. ನಿನ್ನೆ ದಿವಸ ತ್ರಿಕರಣ ಶುದ್ಧವಾಗಿ ಹೇಗೆ ಸಾಧನಗಳನ್ನು ಮಾಡಬೇಕು ಎನ್ನುವುದನ್ನು ನೋಡಿದ್ವು. ಈ ಇದೇ ನುಡಿಯ ಮುಂದಿನ ಸಾಲಿನ ಚಿಂತನೆಯನ್ನು ಯಥಾಮತಿ ನೋಡೋಣ. ಮನೋವಾಕ್ಕಾಯದೊಳನುಭವಿಸುವ ದಿನದಿ ವಿಷಯ ಸಾಧನಗಳನ್ನು ಅನಿಲಾಂತರ್ಗತವನರುಹದಳಲೋಚನಗರ್ಪಿಸಿ ದಾಸನು ನಾನೆಂಬುದೇ ಫಲವಿದು ಬಾಳ್ದುದಕ್ಕೆ. ಮನೋವಾಕ್ಕಾಯದಳು ತ್ರಿಕರಣ ಶುದ್ಧವಾಗಿ ಮಾಡುವಂತಹ ಎಲ್ಲ ಸಾಧನಗಳನ್ನು ಅಥವಾ ಈ ತ್ರಿಕರಣಗಳಿಂದ ಅನುಭವಿಸುವ ಎಲ್ಲ ವಿಷಯ ಸಾಧನಗಳನ್ನು ನಾವು ಹೇಗೆ ಭಗವಂತನಿಗೆ ಅರ್ಪಿಸಬೇಕು ಅನ್ನೋದನ್ನು ಇವತ್ತು ನೋಡ್ಕೊಂಡು ಬರೋಣ. ಅನಿಲಾಂತರ್ಗತ ವನರುಹದಳ ಲೋಚನೆಗೆ ಅರ್ಪಿಸಬೇಕು ಅಂತ ಇಲ್ಲಿ ದಾಸಾರ್ಯರು ಹೇಳ್ತಾ ಇದ್ದಾರೆ. ಅನಿಲ ಅಂದರೆ ಹನುಮಂತ ದೇವರು. ಯಾಕೆ ಹನುಮಂತ ದೇವರಿಗೆ ಅವರ ಮುಖಾಂತರವಾಗಿ ಶ್ರೀಹರಿ, ವನರುಹದಳ ಅಂದರೆ ಶ್ರೀಹರಿ ಭಗವಂತ ಅರ್ಪಿಸಬೇಕು, ಭಗವಂತನಿಗೆ ಅರ್ಪಿಸಬೇಕು. ಅದು ಮುಖ್ಯ ಪ್ರಾಣಾಂತರ್ಗತವಾಗಿಯೇ. ಯಾಕೆ ಅಂದರೆ ಇಲ್ಲಿ ಮುಖ್ಯ ಪ್ರಾಣದೇವರು ಏನು ಮಾಡ್ತಾ ಇದ್ದಾರೆ ನೋಡಿ. ಅವರು ಭಗವಂತನನ್ನೇ ಹೃದಯದಲ್ಲಿ ಹೊತ್ತವರು ಮುಖ್ಯ ಪ್ರಾಣದೇವರು. ಅವರು ದಾಸೋಹಂ ಕೋಸಲೇಂದ್ರಸ್ಯ, ಆ ದಾಸತ್ವವನ್ನು ಹೇಗೆ ಮಾಡಬೇಕು ಎನ್ನುವುದನ್ನು ತೋರಿಸಿಕೊಟ್ಟಿರ್ತಕ್ಕಂಥವರು ಅವರು. ದಾಸ ಎಂದರೆ ಏನು, ಹೇಗೆ ಇರಬೇಕು, ಒಬ್ಬ ದಾಸನಲ್ಲಿ ಇರ್ತಕ್ಕಂತಹ ಗುಣಲಕ್ಷಣಗಳು ಏನು ಎನ್ನುವುದನ್ನು ತಿಳಿಸಿಕೊಟ್ಟಿರ್ತಕ್ಕಂಥವರು, ಶ್ರೀಹರಿಗೆ ಅತ್ಯಂತ ಪ್ರೀತಿ ಪಾತ್ರರಾಗಿರ್ತಕ್ಕಂಥವರು ಹನುಮಂತ ದೇವರು. ಹನುಮಂತ ದೇವರು ಏನು ಹೇಳ್ತಾರೆ ಅದನ್ನೇ ಶ್ರೀಹರಿ ಮಾಡ್ತಾರೆ. ಎಲ್ಲಿ ಹನುಮನೋ ಅಲ್ಲಿ ರಾಮನು ಅಂತ. ಹನುಮನ ಮತವೇ ಹರಿಯ ಮತವು. ಈಶಾವಾಸ್ಯ ಉಪನಿಷತ್ತು ಭಾಷ್ಯದಲ್ಲಿ ಹೇಳ್ತಾರೆ ಅನಿಲ ಅಂದರೆ ಏನು ಅಂತ. ಅಹ ಬ್ರಹ್ಮೈವ ನಿಲಯಂ ಅಸ್ಯ ವಾಯೋ ಸಹ ಅನಿಲಃ ಅಂದರೆ ಅಹ ಪರಬ್ರಹ್ಮನ ನಿಲಯ ಅಥವಾ ಪರಬ್ರಹ್ಮನಿಗೆ ಆಶ್ರಯ ಮಾಡಿ ಇರುವಂಥವರು ಅಥವಾ ಪರಬ್ರಹ್ಮ ಯಾವ ಮನೆಯಲ್ಲಿ ಇದ್ದಾರೋ ಅವರು ಅನಿಲ ಅಂತ. ಹಾಗಾಗಿ ಭಗವಂತನಿಗೆ ಏನೇನು ಸಮರ್ಪಣೆ ಮಾಡ್ತಾ ಇದ್ದೇವೋ ಅವು ಎಲ್ಲವೂ ಕೂಡ ಮುಖ್ಯ ಪ್ರಾಣಾಂತರ್ಗತವಾಗಿಯೇ ಆಗಬೇಕು. ಅವರೇ ನಮ್ಮ ಎಲ್ಲ ಕರ್ಮಗಳನ್ನು ಭಗವಂತನಲ್ಲಿ ಸಮರ್ಪಿಸ್ತಾ ಎರಡೂ ಕೈ ಮುಗಿದು ಹೇಳ್ತಾ ಇದ್ದಾರೆ, ಇವರು ಇಂತಹ ಕಾರ್ಯಗಳನ್ನು, ಇಂತಹ ಕರ್ಮಾಚರಣೆಗಳನ್ನು ಮಾಡಿದ್ದಾರೆ ಎಂದು ಹೇಳ್ತಾ ಇದ್ದಾರಂತ. ಅದಕ್ಕೋಸ್ಕರ ಪ್ರತಿಯೊಬ್ಬರ ಕರ್ಮಾಚರಣೆಗಳನ್ನು ಶ್ರೀಹರಿಯಲ್ಲಿ ಸಮರ್ಪಿಸುವಂತಹ ಕೆಲಸ ಮಾಡ್ತಾ ಇರೋದರಿಂದಲೇ ಶ್ರೀ ಮುಖ್ಯ ಪ್ರಾಣದೇವರು ಎರಡೂ ಕೈ ಜೋಡಿಸಿಕೊಂಡು ಭಗವಂತನಡಿಗೆ ನಿಂತಿದ್ದಾರೆ ಅಂತಕ್ಕಂಥ ಮಾತನ್ನು ಹರಿದಾಸರು ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಅಂದರೆ ಪ್ರತಿ ದಿವಸಗಳಲ್ಲಿ ಮನಸ್ಸಿನಿಂದ ಈ ಅನುಭವಿಸ್ತಕ್ಕಂತಹ ವಿಷಯಗಳನ್ನು ಶ್ರೀ ಮುಖ್ಯ ಪ್ರಾಣದೇವರ ಮುಖಾಂತರವಾಗಿ ಶ್ರೀ ಸೀತಾಪತಿ ಶ್ರೀ ರಾಮಚಂದ್ರ ದೇವರಿಗೆ ಸಮರ್ಪಿಸಬೇಕು. ಹೇಗೆ ಸಮರ್ಪಿಸಬೇಕು? ತ್ರಿಕರಣ ಶುದ್ಧಿಯಿಂದ ಸಮರ್ಪಿಸಬೇಕು ಅನ್ನೋದು ಇಲ್ಲಿ ನಮಗೆ ಅರ್ಥ ಆಯಿತು. ನಂತರದಲ್ಲಿ
ಈ ವನರುಹದಳ ಲೋಚನ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಈ ವನರುಹದಳ ಲೋಚನ ಅಂದರೆ ಏನು ಅಂದರೆ ವನ ನೀರಿನಲ್ಲಿ, ರುಹ ಅಂದರೆ ಬೆಳೆಯುವುದು, ಅಂದರೆ ನೀರಿನಲ್ಲಿ ಬೆಳೆತಕ್ಕಂತಹ ಕಮಲ, ಅದರ ದಳ ವನರುಹ ದಳ ಲೋಚನ ಅಂದರೆ ಕಣ್ಣು ಅಂತ. ಅಂದರೆ ಈ ನೀರಿನಲ್ಲಿ ಬೆಳೀತಕ್ಕಂತಹ ಕಮಲದ ದಳದಂತೆ ಕಣ್ಣುಗಳನ್ನು ಒಳಗೊಂಡಿರ್ತಕ್ಕಂಥವರು ಯಾರೋ ಅವರೇ ಶ್ರೀಹರಿ ಅಂತ. ಈ ಅಕ್ಷ ಅಥವಾ ಲೋಚನ ಅನ್ನುವಂತಹ ಮಾತನ್ನು ಅನೇಕ ಕಡೆ ನೋಡ್ತಾ ಬಂದಿದ್ದೇವೆ. ಅಮೋಘ ಪುಂಡರೀಕಾಕ್ಷ ಪದ್ಮನಾಭೋ ಅರವಿಂದಾಕ್ಷ ಅಂತ ಈ ಪದಪ್ರಯೋಗಗಳನ್ನು ಅನೇಕ ಕಡೆ ದಾಸಾರ್ಯರು ಮಾಡ್ತಾ ಬಂದಿದ್ದಾರೆ. ಅಂದರೆ ಏನು, ಯಾಕೆ ಈ ಕಮಲದ ದಳದಂತೆ ಆ ಕಣ್ಣುಗಳಿಗೆ ಹೋಲಿಸ್ತಾ ಇದ್ದಾರೆ ಅಂದರೆ ವಿಶಾಲವಾದ ಕಣ್ಣುಳ್ಳವರು, ವಿಶಾಲವಾದ ದೃಷ್ಟಿಕೋನವನ್ನು ಇಟ್ಟುಕೊಂಡಿರ್ತಕ್ಕಂಥವರು ಶ್ರೀಹರಿ ಎನ್ನುವಂತಹ ನಿಟ್ಟಿನಲ್ಲಿ ಈ ಪದದ ಬಳಕೆ ಆಗಿದೆ. ಯಾಕೆ ವಿಶಾಲವಾದ ದೃಷ್ಟಿಕೋನ ಅಂದರೆ ನೋಡಿ, ನಾವು ಪಾಮರರು, ಅತೀ ಚಿಕ್ಕವರು, ಪುಟ್ಟದಾದ ಸಾಧನೆಯನ್ನು ಮಾಡಿಕೊಂಡು ಬೆಟ್ಟದಷ್ಟು ಹೇಳ್ಕೊಂಡು ಬರ್ತಾ ಇದ್ದೇವೆ. ಅದನ್ನೇ ಶ್ರೀಹರಿ ಅತ್ಯಂತ ಸಂತೋಷದಿಂದ ಅದೆಲ್ಲವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಹೇಗೆ ಕೊಡ್ತಾ ಇದ್ದಾರೆ ಬದಲಿಗೆ, ಅದರ ಬದಲಾಗಿ ನಮಗೆ ಹೇಗೆ ಕೊಡ್ತಾ ಇದ್ದಾರೆ, ಬೆಟ್ಟದಷ್ಟು ಕೊಡ್ತಾ ಇದ್ದಾರೆ ಎನ್ನುವಂತಹದ್ದನ್ನು ದಾಸಾರ್ಯರು ಹರಿಕಥಾಮೃತ ಸಾರದಲ್ಲಿಯೂ ಕೂಡ ಹೇಳ್ತಾ ಇದ್ದಾರೆ. ಬಾಲಕನ ಕಲ ಭಾಷೆ ಜನನಿಯು ಕೇಳಿ ಸುಖ ಪಡುವಂತೆ ಲಕ್ಷ್ಮಿ ಲೋಲ ಭಕ್ತರು ಮಾಡುತಿಹ ಸಂಸ್ತುತಿಗೆ ಹಿಗ್ಗುವನು. ನೋಡಿ, ಏನೋ ಪುಟ್ಟದಾದ ತಪ್ಪು ಭಾಷೆಗಳಿಂದಲೇ ಮಾಡಿರ್ತಕ್ಕಂತಹ, ಅಂದರೆ ದೋಷಗಳನ್ನೇ ಒಳಗೊಂಡು ಮಾಡಿರ್ತಕ್ಕಂತಹ ಪುಟ್ಟದಾದ ಸಾಧನೆಯನ್ನು ಭಗವಂತ ಕೇಳಿ ನೋಡಿ ಸುಖ ಪಡ್ತಾ ಇದ್ದಾರೆ ಅಂತ. ಲಕ್ಷ್ಮೀ ಲೋಲ ಭಕ್ತರು ಮಾಡುತ್ತಿಹ ಸಂಸ್ತುತಿಗೆ ಹಿಗ್ಗುವನು. ಆ ತಪ್ಪುಗಳನ್ನೇ ಒಳಗೊಂಡಿರ್ತಕ್ಕಂತಹ ಪುಟ್ಟದಾದ ಸಾಧನೆಯನ್ನು ತುಂಬ ಸಂತೋಷದಿಂದ ತೆಗೆದುಕೊಂಡು ಬೆಟ್ಟದಷ್ಟು ಫಲವನ್ನು ನಮಗೆ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಈ ವಿಶಾಲವಾದ ದೃಷ್ಟಿಕೋನವನ್ನು ಉಳ್ಳವರು ಶ್ರೀಹರಿ, ಕರುಣಾಳು ಶ್ರೀಹರಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಸಾಧನೆಗಳು ಸಣ್ಣವಾದರೂ ಕೂಡ ಅದನ್ನು ದೊಡ್ಡದಾದ ರೀತಿಯಲ್ಲಿ ನೋಡ್ತಾ ಫಲಗಳನ್ನು ಕೊಡ್ತಕ್ಕಂಥವ್ರು. ಆದ್ದರಿಂದ ಅವರು ವನರುಹದಳ ಲೋಚನರು ಅಂತ. ಹೀಗೆ ಈ ತ್ರಿಕರಣ ಶುದ್ಧವಾಗಿ ನಾವು ಮಾಡುವಂತಹ ಕೆಲಸಗಳನ್ನು, ಆ ಕರ್ಮಾಚರಣೆಗಳನ್ನು ಭಗವಂತನಿಗೆ ಸಮರ್ಪಿಸಬೇಕು. ಹೇಗೆ ಸಮರ್ಪಿಸಬೇಕು? ಮುಖ್ಯ ಪ್ರಾಣಾಂತರ್ಗತವಾಗಿ ಸಮರ್ಪಿಸಬೇಕು. ಮತ್ತು ಏನಂತ ಸಮರ್ಪಣೆ ಸಮರ್ಪಿಸಬೇಕು ಸರಿ, ನಾ ದಾಸನು ಎಂಬುದನ್ನು ತಿಳಿಸುವುದಕ್ಕೋಸ್ಕರ. ದಾಸನು ನಾನೆಂಬುದೇ ಅನಾದಿ ಅಂತ್ಯ ಕಾಲದಿಂದಲೂ ಕೂಡ ದಾಸೋಹಂ ಎಂಬ ಉಪಾಸನೆಯನ್ನು ಮಾಡ್ತಕ್ಕಂತಹ ಶ್ರೀ ಮುಖ್ಯಪ್ರಾಣ ದೇವರ ಮುಖಾಂತರವಾಗಿ ನಾನು ದಾಸ ಎನ್ನುವಂತಹ ಚಿಂತನೆಯೊಂದಿಗೆ ಆ ರೀತಿಯಾಗಿ ಉಪಾಸನೆ ಮಾಡ್ತಾ ಸಮರ್ಪಿಸಬೇಕು. ಇಂತಹ ಸಮರ್ಪಣೆ ಮಾಡಿ ಆ ಉಪಾಸನೆಯನ್ನು ಮಾಡ್ತಕ್ಕಂತಹದ್ದೇ ನಾವು ಬದುಕಿರುವುದಕ್ಕೆ ಫಲ ಎನ್ನುವುದು ಈ ನುಡಿಯ ತಾತ್ಪರ್ಯವಾಗಿದೆ. ಅಂದರೆ ಸರ್ವ ವಿಷಯಗಳಲ್ಲಿಯೂ ಕೂಡ ಇದೇ ರೀತಿಯಾಗಿರುವಂತಹ ಅನುಸಂಧಾನವಾಗಿರಬೇಕು, ನಮ್ಮ ಚಿಂತನೆ ಇದೇ ಇರಬೇಕು. ಅಂದರೆ ಪ್ರತಿ ದಿನಗಳಲ್ಲಿ ಮನಸ್ಸಿನಿಂದ ಕರಣಗಳಿಂದ ಅನುಭವಿಸುವಂಥ ಎಲ್ಲ ವಿಷಯಗಳನ್ನು ಮುಖ್ಯ ಪ್ರಾಣಾಂತರ್ಗತವಾಗಿರ್ತಕ್ಕಂಥ ಶ್ರೀರಾಮಚಂದ್ರ ದೇವರಿಗೆ ನಿಯೋಗಿಸಿ ತ್ರಿಕರಣ ಶುದ್ಧಿಯಿಂದ, ಕಾಯ ವಾಚ ಮನಸ ತ್ರಿಕರಣ ಶುದ್ಧಿಯಿಂದ ತನ್ನಿಂದ ಆಗುವಂಥ ಎಲ್ಲ ಸಾಧನಗಳನ್ನು ಸಮರ್ಪಣೆ ಮಾಡಬೇಕು, ನಾರಾಯಣನಿಗೆ ಸಮರ್ಪಣೆ ಮಾಡಬೇಕು. ಈ ರೀತಿ ಮಾಡುವುದರಿಂದ, ಶ್ರೀಹರಿಗೆ ಸಮರ್ಪಣೆ ಮಾಡುವುದರಿಂದ ಭಗವಂತನ ಒಂದು ಪ್ರೀತಿಗೆ ಪಾತ್ರರಾಗ್ತಾ ಇದ್ದೇವೆ. ಈ ಒಂದು ಮಹಾವಿಶ್ವಾಸಪೂರ್ವಕ ಜ್ಞಾನ ಭಕ್ತಿಯಿಂದ ಆ ಸ್ವಾಮಿಯ ಮಹಿಮೆಗಳನ್ನು ತಿಳಿದು ಸ್ತೋತ್ರ ಮಾಡಿದರೆ ಮುಕ್ತಿ ಎಂಬ ಆಮುಷ್ಮಿಕ ಫಲ ಅಂತ ಏನು ನೋಡಿದ್ವೋ ಆ ಫಲ ಸಿಕ್ಕತ್ತೆ. ಇದು ಫಲ ನಾವು ಬಾಳುವುದಕ್ಕೆ ಎಂದು ಇಲ್ಲಿ ದಾಸಾರ್ಯರು ಹೇಳ್ತಾ ಇದ್ದಾರೆ. ಕಾಯ ವಾಚ ಮನಸ ಈ ಮೂವರೊಳಗೆ ಒಂದು ಕರ್ಣರಹಿತವಾದರೂ ಕೂಡ ಫಲರಹಿತವಾಗಿ ನಿಷ್ಫಲವಾಗತ್ತೆ. ಕಾಯ ವಾಚ ಮನಸ ಇವು ಮೂರೂ ಇದ್ದಾಗ ಮಾತ್ರ ಅದು ಭಗವಂತನಲ್ಲಿ ಸಮರ್ಪಣೆ ಆಗತ್ತೆ. ಇದನ್ನೇ ವಿಜಯದಾಸಾರ್ಯರು ಕೂಡ ಹೇಳ್ತಾ ಇದ್ದಾರೆ. ನಾನು
ನಾನು ನಿರುತದಲ್ಲಿ ಏನೇನೆಸಗಿದೆ ಮಾನಸಾದಿ ಕರ್ಮ ನಿನಗರ್ಪಿಸೆದನು ಪ್ರಾಣನಾಥ ಶ್ರೀ ವಿಜಯ ವಿಠಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ನಾನು ನಿರುತದಲ್ಲಿ ಏನೇನೆಸಗಿದೆ, ನಾನು ಮಾಡುವಂತಹ ನಿರಂತರವಾಗಿ ಮಾಡ್ತಕ್ಕಂತಹ ಏನೇನೆಸಗಿದೆ, ಏನೇನು ಮಾಡಿದೆ ಮಾನಸಾದಿ ಕರ್ಮಗಳನ್ನು, ಅಂದರೆ ಇದೇ ಮೂರು ತ್ರಿಕರಣ ಶುದ್ಧವಾಗಿ ಅಂದರೆ ಕಾಯ ವಾಚ ಮನಸ ಅಂತ ಹೇಳುವುದನ್ನ ಇಲ್ಲಿ ದಾಸಾರ್ಯರು, ವಿಜಯದಾಸಾರ್ಯರು ಮನಸ್ಸು ಮತ್ತು ಆದಿ, ಮನಸ್ಸೇ ಮೊದಲಾದ ಇಂದ್ರಿಯಗಳ ಮುಖಾಂತರವಾಗಿ ಮಾಡ್ತಕ್ಕಂತಹ ಎಲ್ಲವನ್ನು ನಾನು ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಎನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿ ದಾಸಾರ್ಯರು ಹೇಳ್ತಾ ಇದ್ದಾರೆ. ವಿಜಯದಾಸಾರ್ಯರು ಜಗನ್ನಾಥ ದಾಸಾರ್ಯರ ಗುರುಗಳು. ಅವರು ಮಾನಸಾದಿ ಕರ್ಮಗಳನ್ನು ನಿನಗರ್ಪಿಸುವೆ ಅಂತ ಹೇಳಿದ್ರು. ಅವರ ಶಿಷ್ಯರಾಗಿರ್ತಕ್ಕಂಥ ಶ್ರೀ ಜಗನ್ನಾಥ ದಾಸಾರ್ಯರು ಅವುಗಳನ್ನು ಮನಸ್ಸು ಮತ್ತು ಆದಿ ಇವೇ ಮೊದಲಾದ ಅಂದರು. ಆದರೆ ಇಲ್ಲಿ ಅವರ ಶಿಷ್ಯರಾಗಿರ್ತಕ್ಕಂಥ ಶ್ರೀ ಜಗನ್ನಾಥ ದಾಸಾರ್ಯರು ಈ ಮೂರು ಇರಬೇಕು, ಮನಸ್ಸು ಜೊತೆಗೆ ಕಾಯ ವಾಚ ಮನಸ್ಸು ಅನ್ನುವುದನ್ನು ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ತ್ರಿಕರಣ ಶುದ್ಧವಾಗಿ ಭಗವಂತನಲ್ಲಿ ಶ್ರೀ ಮುಖ್ಯಪ್ರಾಣಾಂತರ್ಗತನಾಗಿ ಸಮರ್ಪಣೆಯನ್ನು ಮಾಡಿದ್ರೆ ಅದು ನಮಗೆ ಫಲ ಕೊಡುತ್ತೆ. ಆ ಫಲವೇ ಆಮುಷ್ಮಿಕ ಫಲ. ಇದು ಫಲ ಬಾಳ್ದುದಕ್ಕೆ, ನಮ್ಮ ಜೀವನಕ್ಕೆ ಫಲ ಯಾವುದು ಅಂದರೆ ಇದು ಫಲ ಎಂದು ಈ 3ನೆಯ ನುಡಿಯಲ್ಲಿ ತಿಳಿಸ್ತಾ ಇದ್ದಾರೆ. 4ನೆಯ ನುಡಿಯನ್ನು ನಾಳೆ ನೋಡೋಣ ಅಂತ ಹೇಳ್ತಾ ನಾಳೆ ಮತ್ತೆ ಭೇಟಿ ಆಗ್ತೇನೆ. ಇಂದಿನ ಈ ಚಿಂತನೆಯನ್ನು ಶ್ರೀ ದಾಸಾರ್ಯರ ಅಂತರ್ಯಾಮಿಯಾಗಿರುವಂಥ ಶ್ರೀಹರಿಯಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಪತಿ ಅಂತರ್ಗತ ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಕೃಷ್ಣ ಅರ್ಪಣಮಸ್ತು. ನಂದೇನದೋ ಸ್ವಾಮಿ, ಸಕಲವೂ ನಿಮ್ಮದೇ. ನಾಹಂ ಕರ್ತ ಹರಿಕರ್ತ ಹರೇ ಶ್ರೀನಿವಾಸ.